ಹಾಯ್ ಎವ್ರಿವನ್, ಮೈ ಮಿನಿ ಬ್ಲಾಗ್. ನಾನು ಪೌಡ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಇವಾಗ ಬೆಳಗ್ಗೆಯಿಂದ ಕುಂತಿದ್ದೀನಿ, 1 ಅವರ್ ಕುಂತಿದ್ದೀನಿ, ಬಾಡಿಗೆನ ಬರಲಿಲ್ಲ ಅಂತ ತುಂಬ ಬೇಜಾರಾಗಿದೆ. ಫುಲ್ಲು ಆರ್ಡ್ರೇ ಬರ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಪೌಡ್ರಲ್ಲಿ ಬರ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಇಲ್ಲ ಅಂದರೆ 539 ಬಾಡಿಗೆ ಬಂತು. ಅದನ್ನು ಪಿಕಪ್ ಮಾಡಿದ್ವಿ, ಪಿಕಪ್ ಆಯಿತು. ಪಿಕಪ್ ಆದಮೇಲೆ ಹೋಗ್ತಾ ಇದ್ವಿ ಡ್ರಾಪ್ ಲೊಕೇಶನ್ ಇದೆ. 9.7 ಕಿಲೋಮೀಟರ್ ಇದೆ. ಪೂರ ಸಾಂಬಾರು ಚಂಪಾತಿ ಪೂರ ಸಾಂಬಾರು ನಂತರ ಗಾಡಿ ಕಸ್ಟಮರ್ ಕೊಡೋದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದಮೇಲೆ ಕಸ್ಟಮರ್ ಫೋನ್ ಪೇ ಮಾಡಿಬಿಟ್ಟಿದ್ದಲ್ಲ ಆಲ್ರೆಡಿ. ಟ್ರಿಪ್ ಎಂಡ್ ಆಯಿತು, ಕ್ಯಾಶ್ ಕಲೆಕ್ಟ್ ಆಗಿದೆ, ಫೋನ್ ಪೇ ಮಾಡಿದ್ದಾರೆ ಕಸ್ಟಮರ್. ಫಸ್ಟ್ ಬಾಡಿಗೆ ಆಗಿದೆ. ಅದಾದ ನಂತರ ಇನ್ನೊಂದು ಬಾಡಿಗೆ ಬಂತು ನನಗೆ, 1440 ರೂಪಾಯಿ ಬಾಡಿಗೆ ಅಂತ. ಅದಿತ್ತು ಇಲ್ಲೇ ದಾಬಾಸ್ಪೇಟೆ ಹತ್ರ ನೆಲಮಂಗಲದಿಂದ ಒಂದು 10-15 ಕಿಲೋಮೀಟರ್ ಇತ್ತು. ಪಿಕಪ್ ಆಯಿತು, ಕನ್ಫರ್ಮ್ ಆಯಿತು. ಆರ್ಡರು ಕನ್ಫರ್ಮ್ ಆಯಿತು. 3.4 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀವಿ ಪಿಕಪ್ ಲೊಕೇಶನ್. ಪಿಕಪ್ ಲೊಕೇಶನ್ ಹೋದ ನಂತರ ಲೋಡು ಪಾಯಿಂಟ್ ಬಂದುಬಿಟ್ಟು ಲೋಡ್ ಆಗಿದೆ ನೋಡಿ. 500 kg ಆಗಿದೆ ಲೋಡು. ಇದೇ ಗೋಡಾನು. 1440 ರೂಪಾಯಿ ಬಾಡಿಗೆ ಇದೆ. ಟ್ರಿಪ್ಪು ಸ್ಟಾರ್ಟ್. ಇವಾಗ ಕಿಲೋಮೀಟರ್ ನೋಡಿ ಎಷ್ಟಿದೆ. 52 ಕಿಲೋಮೀಟರು. ಟೈಮಿಂಗ್ ತೋರಿಸ್ತಾ 3-4 ಗಂಟೆ ಡ್ರಾಪ್ ಲೊಕೇಶನ್ ತೋರಿಸ್ತಾ ಇದೆ. 2 ಅವರ್ ಜರ್ನಿ ತೋರಿಸ್ತಾ ಇದೆ ನೋಡ್ರಿ. ಹೋಗೋಣ ಇವಾಗ ಡ್ರಾಪ್ ಲೊಕೇಶನ್ಗೆ. ಫಸ್ಟ್ ಚಾರ್ಜ್ ಹಾಕೋಣ. 500 ಲೋಡ್ ಆಗಿದೆ. ಜಾಲಹಳ್ಳಿ ಫ್ಲೇವರಿಂದ ಸ್ಟಾರ್ಟ್ ಆಗಿದೆ ಸೀದಾ ನೆಲಮಂಗಲವರೆಗೂ ಟಾಪ್ ಆನ್ ಟಾಪ್ ಫ್ಲೇವರ್ ಇದೆ. ಟಾಪ್ ಆನ್ ಟಾಪ್ ಫ್ಲೇವರ್ ಐತೆ ನೋಡಿ, ಹೆಂಗಿದೆ ಖಾಲಿ ನೋಡಿ. ಇಷ್ಟು ದೊಡ್ಡದು ಗೋಡನ್ ಇದೆ. ಈ ಗೋಡನ್ ಅಲ್ಲಿ ಅನ್ಲೋಡ್ ಮಾಡ್ಬೇಕು. ಈ ಗಾಡಿ ಇದೆ, ಲಾರಿ ಅನ್ಲೋಡ್ ಆಗ್ತಾ ಇದೆ. ಜನ ಇದಾರೆ ನೋಡಿ. ಅನ್ಲೋಡ್ ಆದ್ಮೇಲೆ ಟ್ರಿಪ್ ಕಂಪ್ಲೀಟ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೇವೆ. ಟ್ರಿಪ್ಪು ಎಂಡ್ ಆಯಿತು, ಅನ್ಲೋಡ್ ಎಲ್ಲ ಆಗಿದೆ ಅಲ್ಲ. ಟ್ರಿಪ್ ಅಂತೂ ಎಂಡ್ ಮಾಡಿಬಿಟ್ಟೆ. ಟ್ರಿಪ್ ಎಂಡ್ ಆಗಿದೆ. ನಾನು ಬಂದೀನಿ ಗೋಡಾನಿಗೆ. ಇಷ್ಟು ದೊಡ್ಡ ಗೋಡಾನ್ ಇದೆ ನೋಡಿ. ಪಿಕಪ್ಗೆ 938 ರೂಪಾಯಿ ಬಾಡಿಗೆ. ಇಷ್ಟು ದೊಡ್ಡ ಗೋಡಾನ್ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಟೈರ್ ನಮ್ಮದು. ಅನ್ಲೋಡ್ ಮಾಡೋ ಹೊತ್ತಿಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಮುಂದ್ಗಡೆ. ಅಂತೂ ಬಂದುಬಿಟ್ರೆ ನೋಡ್ರಿ ಇಬ್ಬರು ಹುಡುಗರು. 2 ಲೋಡ್ ಆಗುತ್ತೆ. ಇದೇ ನಮ್ಮ ಗಾಡಿ. ಅನ್ಲೋಡ್ ಆಗಿದೆ ನೋಡಿ. ಹೋಗ್ತಾ ಇದೀವಿ ಇವಾಗ ಡ್ರಾಪ್ ಲೊಕೇಶನ್ಗೆ. ಇದು ಸ್ಟಾರ್ಟೇ ಮಾಡಿಲ್ಲ ಮೊಟ್ಟು ಬಾಯ್. ಟ್ರಿಪ್ ಸ್ಟಾರ್ಟ್ ಆಗಿದೆ. 32 ಕಿಲೋಮೀಟರ್ ಡ್ರಾಪ್ ಇದೆ. 50 ಇದೆ. ಹಾಂ, ಅನ್ಲೋಡ್ ಆಗಿದೆ ಇವಾಗ. ಟ್ರಿಪ್ಪು ಎಂಡ್ ಮಾಡಿದ್ದೀವಿ. ಅದಾದ್ಮೇಲೆ ಇನ್ನೊಂದು 10 ನಿಮಿಷ ಅಂತ ತೋರಿಸುತ್ತೆ ಟೈಮಿಂಗ್. ಕಸ್ಟಮರ್ ಅಮೌಂಟ್ ಪೇಮೆಂಟ್ ಮಾಡಬೇಕಂತ. ಆ ತಕ್ಷಣ ಮಾಡಿದ ಕಸ್ಟಮರ್ ಹೇಳಿದರು ಅಮೌಂಟು ಕ್ಯಾಶ್ ಕೊಡ್ತೀವಿ ಅಂತ. ಅದಕ್ಕೆ ನಾನು ಟ್ರಿಪ್ಪು ಫುಲ್ ಕಂಪ್ಲೀಟ್ ಮಾಡಿ 5 ಸ್ಟಾರಿಂಗ್ ಕೊಟ್ಟೆ ಕಸ್ಟಮರ್ಗೆ. ಚೆನ್ನಾಗಿದೆ ಕಸ್ಟಮರ್ ಅಂತ. ಫುಲ್ ಸ್ಟಾರಿಂಗ್ ಕೊಟ್ಟ ತಕ್ಷಣ ಟ್ರಿಪ್ಪು ಧನ್ಯವಾದ ಅಂತ ಹೇಳುತ್ತೆ. ಥ್ಯಾಂಕ್ ಯು ವೀರೇಶ್ ಅಂತ. ಆದಮೇಲೆ ಟ್ರಿಪ್ಪು ಎಂಡ್. ಎವ್ರಿವನ್, ಇವತ್ತು ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ್ದೀನಿ. 9 ಅವರ್ ಮಾಡಿದ್ಮೇಲೆ 2448.80 ಇಷ್ಟೇ ಅರ್ನಿಂಗ್ ಆಗಿದೆ. ಅದಾದ ನಂತರ 3 ಆರ್ಡ್ರ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಜಾಸ್ತಿ ಆರ್ಡ್ರಿಂಗ್ ಮಾಡೋಕ್ಕಾಗಿಲ್ಲ ನನಗೆ. ಇವತ್ತಿಷ್ಟೇ ಆಗಿದೆ.